ಎಲ್ರಿಗೂ ಈ ಕೋರ್ಸ್ಗೆ ಸ್ವಾಗತ. ನನ್ನ ಹೆಸರು ಅದ್ವಯ. 6 ಎಪಿಸೋಡ್ನ ಈ ಸರಣಿಯಲ್ಲಿ ಇದು 2ನೇ ಎಪಿಸೋಡ್. ಈ ಎಪಿಸೋಡ್ನಲ್ಲಿ ನಾವು 3D ವ್ಯೂ ಬೋರ್ಡ್ ಬಗ್ಗೆ ಕಲಿಯೋಣ. ಒಂದು ಆಬ್ಜೆಕ್ಟ್ ತಗೊಂಡು ಬೇರೆ ಬೇರೆ ಶೇಪಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಆಮೇಲೆ ಆಬ್ಜೆಕ್ಟ್ ಮೋಡ್ ಮತ್ತು ಎಡಿಟ್ ಮೋಡ್ ಅಲ್ಲಿ ಯಾವ್ಯಾವ ಟೂಲ್ಸ್ ಇದೆ ಅಂತ ನೋಡೋಣ. ಕೊನೆಯಲ್ಲಿ ಮಾಡಿಫೈಯರ್ಸ್ ಅಂದ್ರೆ ಏನು ಅಂತ ನೋಡಿ ಈ ಟೇಬಲ್ ಬೇಸ್ ಸೀನ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಕೋರ್ಸಿನ ಪ್ರಾಯೋಜಕರು ಫಾಸ್ ಯುನೈಟೆಡ್. ನಾವು ಆಬ್ಜೆಕ್ಟ್ ಮೋಡ್ ಮತ್ತೆ ಎಡಿಟ್ ಮೋಡ್ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಫಸ್ಟ್ ನೀವು ಬ್ಲೆಂಡರ್ ಅಲ್ಲಿ ಸ್ಪ್ಲಾಶ್ ಸ್ಕ್ರೀನ್ ಎಕ್ಸಿಟ್ ಮಾಡಲಿಕ್ಕೆ ಎಲ್ಲಾದ್ರೂ ಕ್ಲಿಕ್ ಮಾಡಿ. ಇವಾಗ ನಮ್ಮ ಆಬ್ಜೆಕ್ಟ್ ಅನ್ನ ಕ್ಲಿಕ್ ಮಾಡೋಣ. ಸದ್ಯಕ್ಕೆ ಇವಾಗ ಡಿಫಾಲ್ಟ್ ಆಬ್ಜೆಕ್ಟ್ ಇಟ್ಕೊಂಡಿರೋಣ, ಅದು ಕ್ಯೂಬ್. ಇವಾಗ ನಾವು ಸದ್ಯಕ್ಕೆ ಆಬ್ಜೆಕ್ಟ್ ಮೋಡ್ ಅಲ್ಲಿ ಇದೀವಿ. ಅದೇನ್ ಗೊತ್ತಾಗತ್ತೆ, ನಾವು ಇಲ್ಲಿ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ನೋಡಿದ್ರೆ ಇಲ್ಲಿ ಆಬ್ಜೆಕ್ಟ್ ಮೋಡ್ ಅಂತ ಇದೆ. ನಾವಿವಾಗ ಆಬ್ಜೆಕ್ಟ್ ಮೋಡ್ ಡ್ರಾಪ್ ಡೌನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಆಪ್ಷನ್ಸ್ ಸಿಗುತ್ತೆ, ಆಬ್ಜೆಕ್ಟ್ ಮೋಡ್ ಮತ್ತೆ ಎಡಿಟ್ ಮೋಡ್. ನಾವಿವಾಗ ಸದ್ಯಕ್ಕೆ ಆಬ್ಜೆಕ್ಟ್ ಮೋಡ್ ಅಲ್ಲೇನೆ ಇರೋಣ. ಆಬ್ಜೆಕ್ಟ್ ಮೋಡ್ ನಾವು ಲಾಸ್ಟ್ ಎಪಿಸೋಡ್ ಅಲ್ಲೇನೆ ಮಾಡಿದ್ವಿ. ಇವಾಗ ಕ್ವಿಕ್ ಆಗಿ ಒಂದ್ಸಲ ರೀಕ್ಯಾಪ್ ಮಾಡೋಣ. 3D ವ್ಯೂ ಪಾಯಿಂಟ್ ಅಲ್ಲಿ 3 ಆಬ್ಜೆಕ್ಟ್ ಇರುತ್ತೆ, ಕ್ಯೂಬ್, ಕ್ಯಾಮ್ರಾ ಮತ್ತೆ ಲೈಟ್. 3D ವ್ಯೂ ಪಾಯಿಂಟ್ ಅಲ್ಲಿ ಯಾವ ಆಬ್ಜೆಕ್ಟ್ ಕ್ಲಿಕ್ ಮಾಡಿದ್ರು ಅದು ಔಟ್ಲೈನರ್ ತೋರಿಸುತ್ತೆ. ಔಟ್ಲೈನರ್ ಅಲ್ಲಿ ಯಾವ ಆಬ್ಜೆಕ್ಟ್ ಕ್ಲಿಕ್ ಮಾಡಿದ್ರು 3D ವ್ಯೂ ಪಾಯಿಂಟ್ ಅಲ್ಲಿ ತೋರಿಸುತ್ತೆ. ಆಬ್ಜೆಕ್ಟ್ಸ್ ಅನ್ನ ಮೂವ್ ಮಾಡ್ಬೇಕಂದ್ರೆ ನಾವು ಕಲ್ತಿದ್ವಿ ಶಾರ್ಟ್ ಕಟ್ ಜಿ ಒತ್ತಿದ್ರೆ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು. ಆಮೇಲೆ ಸ್ಪೆಸಿಫಿಕ್ ಆಕ್ಸೆಸ್ ಅಂದ್ರೆ ಆ ಕೀಯಲ್ಲೇ ಒತ್ತಬೇಕು. ಎಕ್ಸ್ ಆಕ್ಸೆಸ್ ಅಲ್ಲಿ ಮೂವ್ ಮಾಡ್ಬೇಕಂದ್ರೆ ಎಕ್ಸ್ ಬಟನ್ ಒತ್ತಬೇಕು, ವೈ ಆಕ್ಸೆಸ್ ಅಲ್ಲಿ ಮೂವ್ ಮಾಡ್ಬೇಕಂದ್ರೆ ವೈ ಬಟನ್ ಒತ್ತಬೇಕು, ಜಿ ಆಕ್ಸೆಸ್ ಅಲ್ಲಿ ಮೂವ್ ಮಾಡ್ಬೇಕಂದ್ರೆ ಜಿ ಬಟನ್ ಒತ್ತಬೇಕು. ಆಮೇಲೆ ರೊಟೇಟ್ ಮಾಡ್ಲಿಕ್ಕೆ ಶಾರ್ಟ್ ಕಟ್ ಆರ್. ಅದಕ್ಕೂ ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ಲಾಕ್ ಮಾಡ್ಬೋದು, ವೈ ಆಕ್ಸಿಸ್ ಅಲ್ಲಿ ಲಾಕ್ ಮಾಡ್ಬೋದು, ಮತ್ತೆ ಜಿ ಆಕ್ಸಿಸ್ ಅಲ್ಲಿ ಲಾಕ್ ಮಾಡ್ಬೋದು. ಸ್ಕೇಲಿಗೂ ಸೇಮ್, ಸ್ಕೇಲಿಗೆ ಶಾರ್ಟ್ ಕಟ್ ಎಸ್. ಅದನ್ನು ಜಿ ಆಕ್ಸಿಸ್ ಲಾಕ್ ಮಾಡ್ಬೋದು, ಎಕ್ಸ್ ಆಕ್ಸಿಸ್ ಲಾಕ್ ಮಾಡ್ಬೋದು, ಮತ್ತೆ ವೈ ಆಕ್ಸಿಸ್ ಗೆ ಲಾಕ್ ಮಾಡ್ಬೋದು. ಇವಾಗ ಕ್ಯೂಬ್ ಅಲ್ಲಿ ಫೇಸಸ್, ಎಡ್ಜಸ್ ಮತ್ತೆ ವರ್ಟಿಸೀಸ್ ಅಂತ ಇರುತ್ತೆ. ಅದೇನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಯೂಬ್ ನಲ್ಲಿ 6 ಫೇಸಸ್ ಇದೆ. ಫೇಸಸ್ ಅಂದ್ರೆ ಇದು ಒಂದು ಫೇಸು, ಇನ್ನೊಂದು ಫೇಸು, ಇದನ್ನು ಇನ್ನೊಂದು ಫೇಸು, ಇದನ್ನು ಇನ್ನೊಂದು ಫೇಸು, ಇದನ್ನು ಇನ್ನೊಂದು ಫೇಸು, ಆಮೇಲೆ ಕೆಳಗಡೆ ಇನ್ನೊಂದು ಫೇಸ್ ಇದೆ. ಎಡ್ಜಸ್ ಅಂದ್ರೆ ಈ ಲೈನ್ಸ್. ನೀವು ನೋಡ್ಬೋದು ಮೇಲ್ಗಡೆ 4 ಎಡ್ಜಸ್ ಇದೆ, ಕೆಳಗಡೆ 4 ಎಡ್ಜಸ್ ಇದೆ, ಸೈಡ್ ಅಲ್ಲಿ 4 ಎಡ್ಜಸ್ ಇದೆ. ಸೊ ಟೋಟಲ್ 12 ಎಡ್ಜು. ವರ್ಟಿಸೀಸ್ ಅಂದ್ರೆ ಈ ಪಾಯಿಂಟ್ಸ್, ಎಡ್ಜಸ್ ಎಲ್ಲ ಕೂರುತ್ತಲ್ವಾ ಆ ಪಾಯಿಂಟ್ಸ್. ಕ್ಯೂಬ್ ಅಲ್ಲಿ 8 ಇರುತ್ತೆ, ಮೇಲ್ಗಡೆ 4, ಕೆಳಗಡೆ 4. ಸೊ ಟೋಟಲಿ 8 ವರ್ಟಿಸೀಸ್. ನೀವಿವಾಗ ಆಬ್ಜೆಕ್ಟ್ ಮೋಡ್ ಅಲ್ಲಿ ಸ್ಕೇಲ್ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ಸ್ಕೇಲ್ ಮಾಡ್ಬೋದು ಅಥವಾ ಒಂದೊಂದು ಆಕ್ಸಿಸ್ ಅಲ್ಲಿ ಸ್ಕೇಲ್ ಮಾಡ್ಬೋದು. ಆದ್ರೆ ಬರೇ ಫೇಸ್ ಒಂದೇ ಒಂದು, ಈ ಮೇಲ್ಗಡೆ ಫೇಸ್ ಮಾತ್ರ ಸ್ಕೇಲ್ ಮಾಡೋದಂದ್ರೆ ಹೆಂಗೆ? ಅದಕ್ಕೆ ಎಡಿಟ್ ಮೋಡಿಗೆ ಹೋಗ್ಬೇಕು. ಇವಾಗ ಆ ಡ್ರಾಪ್ ಡೌನ್ ಮೆನ್ಯೂ ಹೋಗಿ ಎಡಿಟ್ ಮೋಡ್ ಹೀಗೆ ಹೋಗೋಣ. ಆ ಡ್ರಾಪ್ ಡೌನ್ ಪಕ್ಕನೆ 3 ಬಟನ್ ಸಿಗುತ್ತೆ. ಒಂದು ವರ್ಟೆಕ್ಸ್ ಸೆಲೆಕ್ಟ್ ಮೋಡ್, ಆಮೇಲೆ ಎಡ್ಜ್ ಸೆಲೆಕ್ಟ್ ಮೋಡ್, ಆಮೇಲೆ ಫೇಸ್ ಸೆಲೆಕ್ಟ್ ಮೋಡ್. ನಮಗೆ ಫೇಸ್ ಸೆಲೆಕ್ಟ್ ಮೋಡ್ ಬೇಕಾಗಿರೋದು ಸದ್ಯಕ್ಕೆ. ಅದು ಫೇಸ್ ಸೆಲೆಕ್ಟ್ ಮೋಡ್ ಬಟನ್ ಒತ್ತಿದ್ರೆ ನಾವು ಆಬ್ಜೆಕ್ಟ್ ಅಲ್ಲಿ ಯಾವ ಫೇಸ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಇವಾಗ ನಾವು ಮೇಲ್ಗಡೆ ಫೇಸ್ ಸೆಲೆಕ್ಟ್ ಮಾಡೋಣ. ಇದನ್ನ ನಾವು ಮತ್ತೆ ಜಿ ಒತ್ತಿದ್ರೆ ಬೇರೆ ಕಡೆ ಎಲ್ಲ ಮೂವ್ ಮಾಡ್ಬೋದು. ಆಮೇಲೆ ಆಕ್ಸಿಸ್ ಅನ್ನು ಸ್ಪೆಸಿಫೈ ಮಾಡೋದು. ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗುತ್ತೆ, ವೈ ಆಕ್ಸಿಸ್ ಅಂದ್ರೆ ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗುತ್ತೆ, ಜಿ ಆಕ್ಸಿಸ್ ಅಂದ್ರೆ ಜಿ ಆಕ್ಸಿಸ್ ಅಲ್ಲಿ ಮೂವ್ ಆಗುತ್ತೆ. ಆಮೇಲೆ ನಾವು ಈ ಫೇಸ್ ಅನ್ನು ರೊಟೇಟ್ ಅನ್ನು ಮಾಡ್ಬೋದು. ರೊಟೇಟ್ಗೆ ಮತ್ತೆ ಸೇಮ್ ಶಾರ್ಟ್ ಕಟ್ ಆರ್ ಒತ್ತಿದ್ರೆ ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ರೊಟೇಟ್ ಆಗುತ್ತೆ. ಎಕ್ಸ್ ಒತ್ತಿದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗುತ್ತೆ, ವೈ ಒತ್ತಿದ್ರೆ ವೈ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗುತ್ತೆ, ಸಿ ಒತ್ತಿದ್ರೆ ಜಿ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗುತ್ತೆ. ಹಂಗೆ ದೊಡ್ಡದು ಮತ್ತೆ ಸಣ್ಣದನ್ನು ಮಾಡ್ಬೋದು. ನಾವು ಎಸ್ ಒತ್ತಿದ್ರೆ ದೊಡ್ಡದು ಮಾಡ್ಬೋದು, ಆಮೇಲೆ ಎಕ್ಸ್ ಒತ್ತಿದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ದೊಡ್ಡದಾಗುತ್ತೆ, ವೈ ಒತ್ತಿದ್ರೆ ವೈ ಆಕ್ಸಿಸ್ ಅಲ್ಲಿ ದೊಡ್ಡದಾಗುತ್ತೆ. ಆದ್ರೆ ಫೇಸಸ್ ಅನ್ನ ಜಿ ಆಕ್ಸಿಸ್ ಅಲ್ಲಿ ದೊಡ್ಡದು ಮಾಡ್ಲಿಕ್ಕೆ ಆಗಲ್ಲ. ಸೊ ಏನೂ ಆಗಲ್ಲ ನಾವು ಜಿ ಆಕ್ಸಿಸ್ ಅಲ್ಲಿ ಸ್ಕೇಲ್ ಮಾಡಿದ್ರೆ. ಇವಾಗ ನಾವು ಬೇರೆ ಬೇರೆ ಆಬ್ಜೆಕ್ಟ್ಸ್ ಆಡ್ ಮಾಡೋದು ಹೆಂಗೆ ಅಂತ ನೋಡೋಣ. ಫಸ್ಟ್ ನಾವು ಬೇರೆ ಆಬ್ಜೆಕ್ಟ್ಸ್ ಆಡ್ ಮಾಡೋಕೆ
ಮಾಡೋಕ್ಕಿಂತ ಮುಂಚೆ ಎಲ್ಲ ಆಬ್ಜೆಕ್ಟ್ನು ಡಿಲೀಟ್ ಮಾಡೋಣ. ಎಲ್ಲ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಲಿಕ್ಕೆ ಎ ಅಂತ ಒತ್ತಿದ್ರೆ ಎಲ್ಲ ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ. ಎಕ್ಸ್ ಅಂತ ಒತ್ತಿದ್ರೆ ಈ ಡೈಲಾಗ್ ಬಾಕ್ಸ್ ಬರುತ್ತೆ. ನಾವು ಡಿಲೀಟ್ ಬಟನ್ ಒತ್ತಿದ್ರೆ ಡಿಲೀಟ್ ಆಗಿಬಿಡುತ್ತೆ. ಇವಾಗ ಆಬ್ಜೆಕ್ಟ್ಸ್ ಆಡ್ ಮಾಡೋದು ಹೆಂಗೆ ಅಂತ ನೋಡೋಣ. ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ಆಡ್ ಅಂತ ಒಂದು ಬಟನ್ ಇದೆ. ಈ ಆಡ್ ಬಟನ್ ಒತ್ತಿದ್ರೆ ಈ ಡ್ರಾಪ್ ಡೌನ್ ಮೆನ್ಯೂ ಬರುತ್ತೆ. ಇಲ್ಲಿ ಬೇರೆ ಬೇರೆ ಆಬ್ಜೆಕ್ಟ್ಸ್ ಇದೆ. ನಾವು ಇವಾಗ ಮೆಶ್ ಮೇಲೆ ಮೌಸ್ ಹವರ್ ಮಾಡಿದ್ರೆ ಈ ಆಬ್ಜೆಕ್ಟ್ಸ್ ಅಷ್ಟು ಕಾಣಿಸುತ್ತೆ ನಮಗೆ. ನೀವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಎಲ್ಲ ಆಬ್ಜೆಕ್ಟ್ಸ್ ಆಡ್ ಮಾಡಿಕೊಂಡು ಯೂಸ್ ಮಾಡೋದು ಹೆಂಗೆ ಅಂತ ನೋಡಿ. ಆದರೆ ಒಂದಿಷ್ಟೆಲ್ಲ ಇಂಟ್ರೆಸ್ಟಿಂಗ್ ಇರುತ್ತೆ. ನೀವು ಐಕೋಸ್ಫಿಯರ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಸ್ಫಿಯರ್ ಬರುತ್ತೆ. ಆಮೇಲೆ ಇಲ್ಲೂ ಒಂದು ಡ್ರಾಪ್ ಡೌನ್ ಮೆನ್ಯೂ ಬರುತ್ತೆ. ಈ ಡ್ರಾಪ್ ಡೌನ್ ಅಂತ ಕ್ಲಿಕ್ ಮಾಡಿದ್ರೆ ಆಬ್ಜೆಕ್ಟ್ಸ್ ಇನ್ ಪ್ರಾಪರ್ಟೀಸ್ ಎಡಿಟ್ ಮಾಡ್ಬೋದು. ಇಲ್ಲಿ ಐಕೋಸ್ಫಿಯರ್ಗೆ ಸಬ್ ಡಿವಿಷನ್ಸ್ ಅಂತ ಇರುತ್ತೆ. ಜಾಸ್ತಿ ಸಬ್ ಡಿವಿಷನ್ಸ್ ಮಾಡಿದ್ರೆ ಇನ್ನು ಸ್ಮೂತ್ ಆಗ್ಲಿಕ್ಕೆ ಆಗುತ್ತೆ. ಕಮ್ಮಿ ಸಬ್ ಡಿವಿಷನ್ಸ್ ಮಾಡಿದ್ರೆ ಸ್ಮೂತ್ ಕಮ್ಮಿ ಆಗುತ್ತೆ. ಆಮೇಲೆ ಸ್ಫಿಯರ್ ಇನ್ ರೇಡಿಯಸ್ ಎಷ್ಟು ದೊಡ್ಡದು ಅಥವಾ ಎಷ್ಟು ಸಣ್ಣದು ಅಂತ ಇಲ್ಲೇ ಚೂಸ್ ಮಾಡ್ಬೋದು. ಆಮೇಲೆ ನಾವು ಸ್ಫಿಯರ್ ಎಲ್ಲಿರ್ಬೋದು ಅಂತಾನು ಈ ಸ್ಲೈಡ್ ಅಲ್ಲೇ ನಾವು ಅಡ್ಜಸ್ಟ್ ಮಾಡ್ಬೋದು. ರೊಟೇಷನ್ ಮಾಡ್ಬೋದು. ಇವಾಗ ಬೇರೆ ಬೇರೆ ಆಬ್ಜೆಕ್ಟ್ಸ್ದು ಏನೇನು ಸ್ಪೆಷಲ್ ಫೀಚರ್ಸ್ ಇದೆ ಅಂತ ನೋಡೋಣ. ಇವಾಗ ಪ್ಲೇನ್ ಇನ್ ಸ್ಪೆಷಲ್ ಫೀಚರ್ಸ್ ನೋಡೋಣ. ಅದಕ್ಕೆ ಈ ಡ್ರಾಪ್ ಡೌನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಪ್ಲೇನ್ ಇಂದು ಸೈಜ್ ಚೇಂಜ್ ಮಾಡ್ಬೋದು. ಅಲೈನ್ ಅಂದರೆ ರೊಟೇಷನ್ ಯಾವುದಕ್ಕೆ ಜೋಡಿಸ್ಕೊಂಡಿದೆ ಅಂತ ನೋಡಬಹುದು. ವರ್ಲ್ಡ್ ಆರಿಜಿನ್ಗ, ನಿಮ್ಮ ವ್ಯೂಯಿಗ ಅಥವಾ 3D ಕರ್ಸರ್ಗ. 3D ಕರ್ಸರ್ ಅಂದರೆ ಇದ್ರದ್ದು ಲೊಕೇಶನ್ ಚೇಂಜ್ ಮಾಡಬೇಕಂದ್ರೆ ಈ ಬಟನ್ ಕ್ಲಿಕ್ ಮಾಡಬೇಕು. ಇಲ್ಲೇ ನೀವು ಪ್ಲೇನಿಂದು ಲೊಕೇಶನ್ ಅನ್ನು ಚೇಂಜ್ ಮಾಡಬಹುದು. ಇವಾಗ ಸರ್ಕಲ್ದು ಸ್ಪೆಷಲ್ ಪ್ರಾಪರ್ಟೀಸ್ ನೋಡೋಣ. ನೀವು ವರ್ಟಿಸೀಸ್ ಅನ್ನ 3 ಇಟ್ಟರೆ ತ್ರಿಕೋನ ಆಗಿರುತ್ತೆ, 4 ಇಟ್ಟರೆ ಚೌಕವಾಗಿರುತ್ತೆ. ಹಂಗೆ ಜಾಸ್ತಿ ಮಾಡ್ತಾ ಇದ್ರೆ ಒಂದು ಸರ್ಕಲ್ ಥರ ಕಾಣಿಸುತ್ತೆ. ರೇಡಿಯಸ್ ಅಂದರೆ ಸರ್ಕಲ್ದು ಮಧ್ಯ ಮತ್ತು ಬಾರ್ಡರ್ದು ಡಿಸ್ಟೆನ್ಸ್. ಫಿಲ್ ಟೈಪ್ ಅಂದರೆ ಮಧ್ಯದಲ್ಲಿ ಫಿಲ್ ಹೆಂಗಾಗಿದೆ ಅಂತ. ಎಂಡ್ ಗಾನ್ ಅಂದರೆ ಈ ಥರ ಫಿಲ್ ಆಗುತ್ತೆ. ಟ್ರಯಾಂಗಲ್ ಫ್ಯಾನ್ ಅಂದರೆ ತ್ರಿಕೋನ ಯೂಸ್ ಮಾಡ್ಕೊಂಡು ಫಿಲ್ ಮಾಡುತ್ತೆ. ಇದ್ರದ್ದು ಲೊಕೇಶನ್ ಮತ್ತು ರೊಟೇಷನನ್ನು ಇಲ್ಲೇ ಚೇಂಜ್ ಮಾಡ್ಬೋದು. ಇವಾಗ ನಾವು ಯು ವಿ ಸ್ಫಿಯರ್ದು ಸ್ಪೆಷಲ್ ಫೀಚರ್ಸ್ ನೋಡೋಣ. ಸೆಗ್ಮೆಂಟ್ಸ್ ಚೇಂಜ್ ಮಾಡಿದ್ರೆ ಈ ರೀತಿಯಲ್ಲಿ ಭಾಗಗಳು ಜಾಸ್ತಿ ಕಮ್ಮಿ ಆಗುತ್ತದೆ. ರಿಂಗ್ಸ್ ಚೇಂಜ್ ಮಾಡಿದ್ರೆ ಈ ರೀತಿಯಲ್ಲಿ ಭಾಗಗಳು ಕಮ್ಮಿ ಜಾಸ್ತಿ ಆಗುತ್ತದೆ. ರೇಡಿಯಸ್ಸು ಆಬ್ಜೆಕ್ಟ್ ಮಧ್ಯ ಪಾಯಿಂಟ್ ಇಂದ ಬಾರ್ಡರ್ದು ಡಿಸ್ಟೆನ್ಸ್. ಇವಾಗ ಸಿಲಿಂಡರ್ದು ಸ್ಪೆಷಲ್ ಫೀಚರ್ಸ್ ನೋಡೋಣ. ವರ್ಟಿಸೀಸ್ ಚೇಂಜ್ ಮಾಡಿದ್ರೆ ಈ ರೀತಿಯಲ್ಲಿ ಭಾಗಗಳು ಹೆಚ್ಚು ಕಮ್ಮಿ ಆಗುತ್ತೆ. ರೇಡಿಯಸ್ ಅಂದರೆ ಆಬ್ಜೆಕ್ಟ್ದು ಮಧ್ಯ ಪಾಯಿಂಟ್ ಮತ್ತು ಬಾರ್ಡರ್ದು ಡಿಸ್ಟೆನ್ಸ್. ಡೆಪ್ತ್ ಅಂದರೆ ಸಿಲಿಂಡರ್ದು ಹೈಟ್. ಕ್ಯಾಪ್ ಫಿಲ್ ಟೈಪ್ ಅಂದರೆ ಮೇಲ್ಗಡೆ ಮತ್ತು ಕೆಳಗಡೆ ಇರೋ ಫೇಸಸ್ದು ಫಿಲ್ ಟೈಪ್. ಎನ್ಗಾನ್ ಅಂದರೆ ಈ ಥರ ಇರುತ್ತೆ. ಟ್ರಯಾಂಗ್ಯುಲರ್ ಫ್ಯಾನ್ ಅಂದರೆ ತ್ರಿಕೋನ ರೀತಿಯಲ್ಲಿ ಫಿಲ್ ಮಾಡುತ್ತೆ. ಇವಾಗ ಕೋನ್ದು ಸ್ಪೆಷಲ್ ಫೀಚರ್ಸ್ ನೋಡೋಣ. ವರ್ಟಿಸೀಸ್ ಚೇಂಜ್ ಮಾಡಿದ್ರೆ ಈ ಭಾಗಗಳು ಜಾಸ್ತಿ ಕಮ್ಮಿ ಆಗುತ್ತೆ. ಇಲ್ಲಿ 2 ರೇಡಿಯಸ್ ಇದೆ. ರೇಡಿಯಸ್ 1 ಅಂದರೆ ಕೆಳಗಡೆ ಇರೋ ಸರ್ಕಲ್ದು ರೇಡಿಯಸ್. ರೇಡಿಯಸ್ 2 ಅಂದರೆ ಮೇಲ್ಗಡೆ ಇರೋ ಸರ್ಕಲ್ದು ರೇಡಿಯಸ್. ಡೆಪ್ತ್ ಅಂದರೆ ಆಬ್ಜೆಕ್ಟ್ದು ಹೈಟ್. ಇವಾಗ ನಾವು ಟಾರಸ್ದು ಸ್ಪೆಷಲ್ ಫೀಚರ್ಸ್ ನೋಡೋಣ. ಮೇಜರ್ ಸೆಗ್ಮೆಂಟ್ಸ್ ಅಂದರೆ ಈ ರೀತಿಯಲ್ಲಿ ಭಾಗಗಳು ಜಾಸ್ತಿ ಕಮ್ಮಿ ಆಗುತ್ತದೆ. ಮೈನರ್ ಸೆಗ್ಮೆಂಟ್ಸ್ ಅಂದರೆ ಈ ರೀತಿಯಲ್ಲಿ ಭಾಗಗಳು ಜಾಸ್ತಿ ಕಮ್ಮಿ ಆಗುತ್ತದೆ. ಮೇಜರ್ ರೇಡಿಯಸ್ ಅಂದರೆ ಹೀಗೆ ಚೇಂಜ್ ಆಗುತ್ತೆ, ಮೈನರ್ ರೇಡಿಯಸ್ ಅಂದರೆ ಹೀಗೆ ಚೇಂಜ್ ಆಗುತ್ತೆ. ಇವಾಗ ಗ್ರಿಡ್ ಇಂದು ಸ್ಪೆಷಲ್ ಫೀಚರ್ಸ್ ನೋಡೋಣ. ಎಕ್ಸ್ ಸಬ್ ಡಿವಿಷನ್ ಅಂದರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ಭಾಗಗಳು ಇದೆ ಅಂತ. ವೈ ಸಬ್ ಡಿವಿಷನ್ಸ್ ಅಂದರೆ ವೈ ಆಕ್ಸಿಸ್ ಅಲ್ಲಿ ಎಷ್ಟು ಭಾಗಗಳು ಇದೆ ಅಂತ. ನಾವು ಈ ಆಬ್ಜೆಕ್ಟ್ಸ್ ತಗೊಂಡು ಬೇರೆ ಬೇರೆ ಸೀನ್ಸ್ ಮಾಡ್ಬೋದು. ನಾನು ಇವಾಗ ಒಂದು ಸೀನ್ ಮಾಡ್ತೀನಿ ನೋಡಿ. ನಾನು ಇವಾಗ ಈ ಸೀನ್ ಅನ್ನು ಮಾಡಿದೆ. ಇವಾಗ ದೊಡ್ಡ ದೊಡ್ಡ ಸೀನ್ ಆದ್ರೂ ನೀವು ಯಾವ ಆಬ್ಜೆಕ್ಟ್ ಕ್ಲಿಕ್ ಮಾಡಿದ್ರು ಔಟ್ಲೈನರ್ ಅಲ್ಲಿ ತೋರಿಸುತ್ತೆ. ಮತ್ತೆ ಔಟ್ಲೈನರ್ ಅಲ್ಲಿ ಯಾವ ಆಬ್ಜೆಕ್ಟ್ ಕ್ಲಿಕ್ ಮಾಡಿದ್ರು 3D ವ್ಯೂ ಪಾಯಿಂಟ್ ಅಲ್ಲಿ ತೋರಿಸುತ್ತೆ. ಆಮೇಲೆ ಹೌದು, ಬ್ಲೆಂಡರ್ ಅಲ್ಲಿ ಒಂದು ಮಂಗನ ಮುಖನೂ ನೋಡ್ಬೋದು. ನೀವು ಆಬ್ಜೆಕ್ಟ್ಸ್ ಆಡ್ ಮಾಡ್ಬೇಕಂದ್ರೆ ಪ್ರತಿ ಸಲ ಆಡ್ ಮೆನ್ಯೂಗೆ ಹೋಗೋದು
ಆದ್ರೆ ನಾನು ಇವಾಗ ಒಂದು ಶಾರ್ಟ್ ಕಟ್ ಹೇಳ್ತೀನಿ. ಶಾರ್ಟ್ ಕಟ್ಟು ಶಿಫ್ಟ್ ಎ. ಅವಾಗ ಮೆನ್ಯೂ ನೀವು ಮೌಸ್ ಎಲ್ಲಿದೆಯೋ ಅಲ್ಲೇ ಇರುತ್ತೆ. ನೀವು ಮೆಶ್ ಮೇಲೆ ಹವರ್ ಮಾಡಿದ್ರೆ ಯಾವ ಆಬ್ಜೆಕ್ಟ್ಸ್ ಬೇಕಾದ್ರೂ ಆಡ್ ಮಾಡ್ಬೋದು. ಈ ಸರ್ಚ್ ಬಟನ್ ಒತ್ತಿದ್ರೆ ಯಾವ ಆಬ್ಜೆಕ್ಟ್ಸ್ ಬೇಕಾದ್ರೂ ಆಡ್ ಮಾಡ್ಬೋದು. ಇವಾಗ ನೀವು ಒಂದ್ಸಲ ಈ ತರ ಸೀನ್ ಮಾಡಿ. ಇದೆಲ್ಲ ಮಾಡಾದ್ಮೇಲೆ ನಿಮ್ಮ ಫೈಲ್ಸ್ ಎಲ್ಲ ಕಳೆದೋಗ್ಬಾರ್ದು. ಅದಕ್ಕೆ ನೀವು Ctrl+S ಒತ್ತಿದ್ರೆ ಸೇವ್ ಮೆನ್ಯೂ ಬರುತ್ತೆ. ನೀವು ನಿಮಗೆ ಬೇಕಾಗಿರೋ ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಬೋದು. ನೀವು ಇಲ್ಲಿ ಫೈಲ್ ನೇಮ್ ಅನ್ನು ಚೇಂಜ್ ಮಾಡಬೇಕು, ಆದ್ರೆ .blnd ಅಂತ ಎಕ್ಸ್ಟೆನ್ಷನ್ ಅನ್ನ ಡಿಲೀಟ್ ಮಾಡಬೇಡಿ. ಆಮೇಲೆ ಸೇವ್ ಬ್ಲೆಂಡರ್ ಫೈಲ್ ಅಂತ ಬಟನ್ ಒತ್ತಿ. ಇವಾಗ ನಿಮ್ಮ ಫೈಲ್ ಸೇವ್ ಆಯ್ತು. ಆಮೇಲೆ ನೀವು ಬ್ಲೆಂಡರ್ ನೆಕ್ಸ್ಟ್ ಟೈಮ್ ಓಪನ್ ಮಾಡಿರುವಾಗ ರೀಸೆಂಟ್ ಫೈಲ್ಸ್ ಕೆಳಗಡೆ ನಿಮ್ಮ ಫೈಲ್ಸ್ ಅನ್ನು ನೋಡಬಹುದು. ನಾವು ಇವಾಗ ಟೇಬಲ್ ಮತ್ತೆ ಬೇಸ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಸ್ಪ್ಲಾಶ್ ಸ್ಕ್ರೀನ್ ಅನ್ನು ಎಕ್ಸಿಟ್ ಮಾಡಿ. ನಾವು ಏನ್ ಮಾಡೋಕ್ಕಿಂತ ಮುಂಚೆನು ಫಸ್ಟ್ ಫೈಲ್ ಸೇವ್ ಮಾಡೋಣ. ಅದಕ್ಕೆ Ctrl+S ಒತ್ತಿ. ಇಲ್ಲಿ ಫೈಲಿಗೆ ನೇಮ್ ಕೊಡಿ, ಆಮೇಲೆ ಸೇವ್ ಮಾಡಿ. ಇವಾಗ ನಾವು ಟೇಬಲ್ ಕಾಲ್ಗಳನ್ನ ಮಾಡೆಲ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಎಲ್ಲ ಆಬ್ಜೆಕ್ಟ್ ಅನ್ನು ಡಿಲೀಟ್ ಮಾಡೋಣ. ಆಮೇಲೆ ಶಿಫ್ಟ್ ಎ ಒತ್ತಿ ಮೆಶ್ ಅಲ್ಲಿ ಪ್ಲೇನ್ ಆಡ್ ಮಾಡೋಣ. ನಾವಿವಾಗ ಪ್ಲೇನ್ ಯಾಕೆ ಆಡ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಈ ತರ ತಿರುಗಿಸಿ ಇದು ಫಿಲ್ ಆಗಿರೋದು ಬೇಡ, ಖಾಲಿ ಮಾಡೋ ತರ ಮಾಡಿ ಇದನ್ನ ನಾವು ಅಗಲ ಮಾಡಿ ದಪ್ಪ ಮಾಡೋಣ. ಇವಾಗ ನಾವು ಇದನ್ನ ನೆಲ ಅಂತ ಅನ್ಕೊಂಡ್ರೆ ಈ ಪ್ಲೇನ್ ಅನ್ನ ಇದ್ರ ಮೇಲೆ ನಿಲ್ಲಿಸಬೇಕು. ಅದಕ್ಕೆ ನಾವು ಇದನ್ನ ರೊಟೇಟ್ ಮಾಡೋಣ. ಯಾವಾಗಲೂ ಕ್ಯಾಮ್ರಾ -y ಆಕ್ಸಿಸ್ ಇಂದ ನೋಡ್ತಾ ಇರುತ್ತೆ. ನೀವು ಇಲ್ಲಿ ಆರ್ಬಿಟ್ ಅಲ್ಲಿ ನೋಡಿದ್ರೆ ನಿಮಗೆ -y ಇಲ್ಲಿ ಈ ತರ ಕಾಣಿಸ್ಬೇಕು. ಇವಾಗ ನಿಲ್ಲಿಸ್ಬೇಕಂದ್ರೆ ರೊಟೇಟ್ಗೆ R ಒತ್ತಿ y ಆಕ್ಸಿಸ್ ಅಲ್ಲಿ ರೊಟೇಟ್ ಮಾಡಬೇಕು. ಅದಕ್ಕೆ y ಒತ್ತೋಣ. ಇವಾಗ ನಿಂತ್ಕೊಳ್ಬೇಕಂದ್ರೆ ನಾವು ಎಕ್ಸಾಕ್ಟ್ಲಿ 90 ಡಿಗ್ರೀಸ್ ರೊಟೇಟ್ ಮಾಡಬೇಕು. ಅದಕ್ಕೆ 90 ಅಂತ ಟೈಪ್ ಮಾಡಿ, ಆಮೇಲೆ ಎಂಟರ್ ಒತ್ತಿ. ನಾವಿವಾಗ ಸೆಂಟರ್ ಪಾಯಿಂಟ್ ಇಂದ ರೊಟೇಟ್ ಮಾಡಿದ್ದಕ್ಕೆ ಅರ್ಧ ಕೆಳಗಡೆ ಇದೆ, ಅರ್ಧ ಮೇಲ್ಗಡೆ ಇದೆ. ನಮಗೆ ಫುಲ್ ಮೇಲ್ಗಡೆನೆ ಇರಬೇಕು. ಅದಕ್ಕೆ ಇದನ್ನ ಮೇಲ್ಗಡೆ ಮೂವ್ ಮಾಡೋಣ. ಯಾವಾಗಲೂ ಆಬ್ಜೆಕ್ಟ್ಸ್ ಬ್ಲೆಂಡರ್ ಅಲ್ಲಿ ತಗೊಂಡ್ರೆ ಡಿಫಾಲ್ಟ್ ಆಗಿ 2 ಮೀಟರ್ಸ್ ಇರುತ್ತೆ. ನಾವು ಮೇಲ್ಗಡೆ 1 ಮೀಟರ್ ಹೋಗ್ಬೇಕು. ಅದಕ್ಕೆ ನಾವು G ಒತ್ತಿ 1 ಒತ್ತೋಣ. ನಮಗೆ ಈ ತರ ಸ್ಟ್ರೈಟ್ ಆಗಿ ಫೀಲ್ ಆಗಿರೋ ತರ ಬೇಡ, ಖಾಲಿ ಇರೋ ತರ ಇರಬೇಕು. ಯಾಕೆಂದ್ರೆ ನಮ್ಮ ಟೇಬಲ್ ಕಾಲಲ್ಲೂ ಮಧ್ಯದಲ್ಲಿ ಖಾಲಿ ಇದೆ. ಅದಕ್ಕೆ ನಾವು ಎಡಿಟ್ ಮೋಡಿಗೆ ಹೋಗೋಣ. ಆದ್ರೆ ಈ ಡ್ರಾಪ್ ಡೌನ್ ಮೆನ್ಯೂ ತನಕ ಹೋಗೋದು ಯಾಕೆ? ಅದಕ್ಕೂ ಒಂದು ಶಾರ್ಟ್ ಕಟ್ ಇದೆ. ಅದಕ್ಕೆ ಶಾರ್ಟ್ ಕಟ್ ಇರೋದು ಟ್ಯಾಬ್ ಒತ್ತಿದ್ರೆ ನೀವು ಎಡಿಟ್ ಮೋಡಲ್ಲಿ ಇರ್ತೀರಾ. ಇವಾಗ ನಾವು ವರ್ಟೆಕ್ಸ್ ಸೆಲೆಕ್ಟ್ ಮೋಡ್ ಗೆ ಹೋಗೋಣ. ನಾವಿವಾಗ ಮಧ್ಯದಲ್ಲಿ ಡಿಲೀಟ್ ಮಾಡ್ಬೇಕಂದ್ರೆ ಇದೇ ಪ್ಲೇನ್ ಅಲ್ಲಿ ಒಳಗಡೆ ಇನ್ನೊಂದು ಪ್ಲೇನ್ ಮಾಡ್ಕೊಂಡು ಅದನ್ನ ಡಿಲೀಟ್ ಮಾಡೋಣ. ಅದನ್ನ ಹೆಂಗ್ ಮಾಡೋದು ಅಂತ ಇವಾಗ ನೋಡೋಣ. ಈ ಸೈಡ್ ಪ್ಯಾನಲ್ ಅಲ್ಲಿ ನೀವು ಇನ್ಸರ್ಟ್ ಫೇಸಸ್ ಅನ್ನೋ ಬಟನ್ ಅನ್ನ ಹುಡುಕಿ, ಆಮೇಲೆ ಅದನ್ನ ಕ್ಲಿಕ್ ಮಾಡಿ. ಆದ್ರೆ ಇದಕ್ಕೂ ಶಾರ್ಟ್ ಕಟ್ ಇದೆ. ನಾವು ವಾಪಸ್ ಸೆಲೆಕ್ಟ್ ಬಾಕ್ಸಿಗೆ ಹೋಗ್ಕೊಂಡು ಐ ಅಂತ ಒತ್ತಿದ್ರೆ ಅದು ಆಕ್ಟಿವೇಟ್ ಆಗುತ್ತೆ. ಇವಾಗ ನೀವು ಮೌಸ್ ಮೂವ್ ಮಾಡಿದ್ರೆ ಒಳಗಡೆ ಇನ್ನೊಂದು ಪ್ಲೇನ್ ಬರುತ್ತೆ. ಈಗ ಇನ್ಸೆಟ್ ಫೇಸಸ್ ಏನಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಈ ಚೌಕದ ಫೇಸನ್ನು ತಗೊಂಡಿದ್ದೀವಿ. ಇದೇ ಥರದ್ದು ಇನ್ನೊಂದು ಚಿಕ್ಕದ ಚೌಕ ಫೇಸು ಒಳಗಡೆ ಕ್ರಿಯೇಟ್ ಆಗುತ್ತೆ. ಆಬ್ಜೆಕ್ಟ್ದು ಯಾವ ಶೇಪ್ ಇರುತ್ತೋ ಅದರದ್ದೇ ಇನ್ನೊಂದು ಚಿಕ್ಕ ಶೇಪ್ ಆಗತ್ತೆ. ಸರ್ಕಲ್ದು ಪ್ಲೇನ್ ತಗೊಂಡ್ರೆ ಒಳಗಡೆ ಇನ್ನೊಂದು ಸರ್ಕಲ್ದೇ ಚಿಕ್ಕ ಫೇಸ್ ಬರುತ್ತೆ. ಹಾಗೆ ಹೆಕ್ಸಗನ್ಗೂ ಆಗತ್ತೆ. ಇದನ್ನ ನಿಮಗೆ ಬೇಕಾಗಿರೋ ಸೈಜಿಗೆ ಸ್ಕೇಲ್ ಮಾಡಿ ಕ್ಲಿಕ್ ಮಾಡೋಣ. ಇವಾಗ ಬೇರೆ ಎಲ್ಲೂ ಕ್ಲಿಕ್ ಮಾಡಬೇಡಿ. ಅದಕ್ಕಿಂತ ಮುಂಚೆನೆ ಈ ಒಳಗಡೆ ಫೇಸ್ ಅನ್ನ ಡಿಲೀಟ್ ಮಾಡೋಣ. ಮತ್ತೆ ಎಕ್ಸ್ ಒತ್ತಿದ್ರೆ ಇಲ್ಲಿ ಬೇರೆ ಬೇರೆ ಆಪ್ಷನ್ ಸಿಗತ್ತೆ. ಆದ್ರೆ ನಾವು ವರ್ಟಿಸೀಸ್ ಅನ್ನ ಸೆಲೆಕ್ಟ್ ಮಾಡೋಣ. ಇವಾಗ ನಿಮ್ದಷ್ಟು ಪ್ಲೇನ್ ಹೋಯ್ತು ಅಂತ ಅನ್ಸ್ಬೋದು, ಆದ್ರೆ ಆಕ್ಚುಲಿ ಇಲ್ಲ. ಎ ಅಂತ ಒತ್ತಿದ್ರೆ ಎಲ್ಲದನ್ನು ಸೆಲೆಕ್ಟ್ ಆಗುತ್ತೆ. ಆಮೇಲೆ ನಮಗೆ ಈ ತರ ಔಟ್ಲೈನ್ ಬಂದಿದೆ. ನಮಗೆ ಈಗ ಇದರ ಅಗಲವನ್ನು ಜಾಸ್ತಿ ಮಾಡೋಣ. ಅದಕ್ಕೆ ಬಟನ್ ಇರೋದು ಎಕ್ಸ್ಟ್ರೂಡ್. ಇದಕ್ಕೂ ಒಂದು ಶಾರ್ಟ್ ಕಟ್ ಇದೆ, ಅದನ್ನೇ ಯೂಸ್ ಮಾಡೋಣ. ಶಾರ್ಟ್ ಕಟ್ ಇರೋದು ಇ. ನಮಗೆ ಬರೀ ಎಕ್ಸ್ ಆಕ್ಸಿಸ್ ಅಲ್ಲಿ ಅಗಲ ಆಗ್ಬೇಕು. ಅದಕ್ಕೆ ಎಕ್ಸ್ ಅಂತ ಒತ್ತಿ ಇದು ನನಗೆ ಇವಾಗ 0.4 ಅಗಲ ಬೇಕು.
ಈಗ ಎಕ್ಸ್ಟ್ರೂಡ್ ಅನ್ನೋ ಒಂದು ಉದಾಹರಣೆ ಮೂಲಕ ನೋಡೋಣ. ಈಗ ಒಂದು ಲೈನ್ ತಗೊಂಡು ಎಕ್ಸ್ಟ್ರೂಡ್ ಅಂತ ಒತ್ತಿದ್ರೆ ನಾವು ಯಾವ ಆಕ್ಸಿಸ್ ಸ್ಪೆಸಿಫೈ ಮಾಡಿರ್ತೀವೋ ಆ ಆಕ್ಸಿಸ್ ಅಲ್ಲಿ ಸ್ಟ್ರೆಚ್ ಆಗುತ್ತೆ. ಇವಾಗ ನಾವು ಆಬ್ಜೆಕ್ಟ್ ಅನ್ನ ಎಡಿಟ್ ಮಾಡಾಯಿತು. ಉಳಿದಷ್ಟು ಎಡಿಟ್ಸ್ ಅನ್ನು ನಾವು ಮಾಡಿಫೈಯರ್ಸ್ ಜೊತೆಗೆ ಕಲಿಯೋಣ. ಇವಾಗ ವಾಪಸ್ ಆಬ್ಜೆಕ್ಟ್ ಮೋಡಿಗೆ ಹೋಗ್ಬೇಕು. ಮತ್ತೆ ಟ್ಯಾಬ್ ಒತ್ತಿ. ಇವಾಗ ನಿಮ್ಮ ಪ್ರಾಪರ್ಟೀಸ್ ಪ್ಯಾನಲ್ ಅಲ್ಲಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಕೆಳಗಡೆನೆ ಮಾಡಿಫೈಯರ್ಸ್ ಪ್ರಾಪರ್ಟೀಸ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಡ್ ಮಾಡಿಫೈಯರ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾವು ಬೆವೆಲ್ ಮಾಡಿಫೈಯರ್ ಆಡ್ ಮಾಡೋಣ. ಬೆವೆಲ್ ಅಂದ್ರೆ ಆಬ್ಜೆಕ್ಟ್ ಕಾರ್ನರ್ಸ್ ಕಟ್ ಆಗತ್ತೆ. ಎಷ್ಟು ಸೆಗ್ಮೆಂಟ್ಸ್ ಅಂತ ಸ್ಪೆಸಿಫೈ ಮಾಡ್ತೀವೋ ಅಷ್ಟು ಭಾಗಗಳಾಗಿ ಕಟ್ ಆಗತ್ತೆ. ಆದ್ರೆ ಸದ್ಯಕ್ಕೆ ಇದು ಅಷ್ಟೊಂದು ಸ್ಮೂತ್ ಇಲ್ಲ. ಅದಕ್ಕೆ ಇಲ್ಲಿ ಅಮೌಂಟ್ ಜಾಸ್ತಿ ಮಾಡಿದ್ರೆ ಕಾರ್ನರ್ ಎಷ್ಟು ದೊಡ್ಡದಿರುತ್ತೆ ಅಂತ ನಾವು ಡಿಟರ್ಮೈನ್ ಮಾಡ್ಬೋದು. ನಾನು 0.2 ಇಟ್ಟಿರ್ತೀನಿ. ಸೆಗ್ಮೆಂಟ್ಸ್ ಅಂದ್ರೆ ಎಷ್ಟು ಸ್ಮೂತ್ ಇರುತ್ತೆ ಅಂತ. ಇಲ್ಲಿ 1 ಸೆಗ್ಮೆಂಟ್ ಅಂದ್ರೆ ಬರೀ 1 ಫೇಸ್ ಇರುತ್ತೆ. 2 ಸೆಗ್ಮೆಂಟ್ ಮಾಡಿದ್ರೆ 2 ಫೇಸ್ ಆಗುತ್ತೆ. ನೀವು ಎಷ್ಟು ಬೇಕಾದ್ರೂ ಇಡ್ಬೋದು. ನಾನು ಇಲ್ಲಿ 6 ಇಡ್ತೀನಿ. ಈಗ ಕಾರ್ನರು ಕರ್ವ್ ಆಗಿರೋದು ನಿಮಗೆ ಕಾಣುತ್ತೆ. ಫಸ್ಟ್ ಮಾಡಿಫೈಯರ್ ಕ್ಲೋಸ್ ಮಾಡೋಣ. ಅದಕ್ಕೆ ಈ ಡ್ರಾಪ್ ಡೌನ್ ಮೆನ್ಯೂ ಅಲ್ಲಿ ಆರೋ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಆದ್ರೆ ಸದ್ಯಕ್ಕೆ ಈ ಆಬ್ಜೆಕ್ಟ್ ತುಂಬಾ ತೆಳು ಇದೆ. ಅದಕ್ಕೆ ದಪ್ಪ ಮಾಡಲಿಕ್ಕೆ ಇವಾಗ ಇನ್ನೊಂದು ಮಾಡಿಫೈಯರ್ ಆಡ್ ಮಾಡೋಣ. ಅದರ ಹೆಸರು ಸಾಲಿಡಿಫೈ. ಸಾಲಿಡಿಫೈ ಅಂದ್ರೆ ತಗೊಂಡಿರೋ ಆಬ್ಜೆಕ್ಟ್ ದಪ್ಪ ಜಾಸ್ತಿ ಮಾಡಲಿಕ್ಕೆ. ಇವಾಗ ನಾವು ಈ ಥಿಕ್ನೆಸ್ ಸ್ಲೈಡರ್ ಅನ್ನ ಅಡ್ಜಸ್ಟ್ ಮಾಡಬಹುದು. ನನಗೆ ಇವಾಗ ಸದ್ಯಕ್ಕೆ 0.06 ಥಿಕ್ನೆಸ್ ಇದ್ರೆ ಸಾಕು ಅಂತ ಅನಿಸ್ತಾ ಇದೆ. ಇವಾಗ ನಾವು ನೋಡಿದ್ರೆ ಈ ಲೈನ್ ತುಂಬಾ ಶಾರ್ಪ್ ಆಗಿದೆ. ಇದನ್ನು ಒಂಚೂರು ಸ್ಮೂತ್ ಆಗಿ ಮಾಡೋಣ. ಈ ತರ ಸ್ಮೂತ್. ಅದಕ್ಕೆ ಮತ್ತೆ ಬೆವೆಲ್ ಮಾಡಿಫೈಯರ್ ಆಡ್ ಮಾಡಬೇಕು. ಈ ಅಮೌಂಟ್ ಅನ್ನ ಸಣ್ಣದು ಮಾಡೋಣ. 0.01 ಅಂತ ಹಾಕೋಣ. ಆಮೇಲೆ ಸೆಗ್ಮೆಂಟ್ಸ್ ಒಂಚೂರು ಜಾಸ್ತಿ ಮಾಡೋಣ. ಇವಾಗ ಈ ಬೆವೆಲ್ ಮಾಡಿಫೈಯರ್ ಕ್ಲೋಸ್ ಮಾಡಿ. ಇವಾಗ ನಾವು ಟೇಬಲ್ ಲೆಗ್ ಮುಗಿಸಾಯಿತು. ಆದ್ರೂ ಇದು ಸಾಕಷ್ಟು ಸ್ಮೂತ್ ಇಲ್ಲ ಅಂತ ಅನಿಸ್ತಾ ಇದೆ. ಅದಕ್ಕೆ ನೀವು ಆಬ್ಜೆಕ್ಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಶೇಡ್ ಆಟೋ ಸ್ಮೂತ್ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ಇವಾಗ ಸ್ಮೂತ್ ಆಗುತ್ತೆ ಆಬ್ಜೆಕ್ಟ್. ಇವಾಗ ಒಂದಿಷ್ಟೆಲ್ಲ ಮಾಡಿದೀವಲ್ವಾ, ಅದಕ್ಕೆ Ctrl+S ಒತ್ತಿ ಸೇವ್ ಮಾಡೋಣ. ಈಗ ಈ ಆಬ್ಜೆಕ್ಟಿಗೆ ಟೇಬಲ್ ಲೆಗ್ ಅಂತ ನೇಮ್ ಮಾಡೋಣ. ಅದಕ್ಕೆ ಔಟ್ಲೈನ್ ಅಲ್ಲಿ ಹೋಗ್ಕೊಂಡು ಪ್ಲೇನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ನಾವು ಹೆಸರು ಚೇಂಜ್ ಮಾಡೋಣ. ಆಮೇಲೆ ಎಂಟರ್ ಬಟನ್ ಒತ್ತಿ. ಇವಾಗ ಸದ್ಯಕ್ಕೆ ನಾವು ಟೇಬಲ್ ನೋಡೋದು ಬೇಡ, ಅದಕ್ಕೆ ಇದನ್ನ ಹೈಡ್ ಮಾಡೋಣ. ಅದಕ್ಕೆ ಈ ಕಣ್ಣು ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇವಾಗ ಟೇಬಲ್ ಟಾಪ್ ಮಾಡ್ಲಿಕ್ಕೆ ಶುರು ಮಾಡೋಣ. ಮತ್ತೆ ಇನ್ನೊಂದು ಪ್ಲೇನ್ ಆಡ್ ಮಾಡಿ. ಅದಕ್ಕೆ ಶಾರ್ಟ್ಕಟ್ Shift+A. ಇದು ಸ್ಕ್ವೇರ್ ಆಯ್ತು, ನನಗೆ ರೆಕ್ಟಾಂಗಲ್ ಬೇಕು. ಅದಕ್ಕೆ ನಾವು y ಆಕ್ಸಿಸ್ ಅಲ್ಲಿ ಸ್ಕೇಲ್ ಮಾಡೋಣ. ನಾನು y ಆಕ್ಸಿಸ್ ಅಲ್ಲಿ 0.7 ಸ್ಕೇಲ್ ಮಾಡ್ತೀನಿ. ನಾವು ಇವಾಗ ಟೇಬಲ್ ಲೆಗ್ಗಿಗೆ ಯಾವ ಮಾಡಿಫೈಯರ್ಸ್ ಆಡ್ ಮಾಡ್ಕೋ ಸೇಮ್ ಮಾಡಿಫೈಯರ್ಸ್ ಆಡ್ ಮಾಡೋಣ. ಇಲ್ಲಿ ಹೆಂಗಾಗತ್ತೆ ಅಂತ ನೋಡೋಣ. ಫಸ್ಟ್ ಈ ಕಾರ್ನರ್ಸ್ ಸ್ಮೂತ್ ಆಗಿರ್ಲಿಕ್ಕೆ ಬೆವೆಲ್ ಮಾಡಿಫೈಯರ್ ಆಡ್ ಮಾಡೋಣ. ಆದ್ರೆ ಇದು ನಿಮಗೆ ಏನು ಕಾಣಿಸಲ್ಲ. ಅದಕ್ಕೆ ಎಡ್ಜಸ್ ಇಂದ ವರ್ಟಿಸೀಸ್ ಗೆ ಚೇಂಜ್ ಮಾಡಿ. ಅದು ಯಾಕೆ ಅಂದ್ರೆ ಪ್ಲೇನ್ ಅಲ್ಲಿ ಎಡ್ಜಸ್ ಅಲ್ಲಿ ಬೆವೆಲ್ ಮಾಡ್ಲಿಕ್ಕೆ ಆಗಲ್ಲ, ಬರೀ ವರ್ಟಿಸೀಸ್ ಅಲ್ಲಿ ಬೆವೆಲ್ ಮಾಡ್ಲಿಕ್ಕೆ ಆಗುತ್ತೆ. ಇದ್ರಲ್ಲೂ ನಿಮಗೆ ಬೇಕಾಗಿದ್ದ ಅಮೌಂಟ್ ಎಂಟರ್ ಮಾಡಿ. ಆಮೇಲೆ ನಿಮಗೆ ಬೇಕಾಗಿದ್ದ ಸೆಗ್ಮೆಂಟ್ಸ್ ಎಂಟರ್ ಮಾಡಿ. ಸ್ಕೇಲ್ ಆಗಿರುವಾಗ ಈ ಪ್ಲೇನ್ ಒಂಚೂರು ಸ್ಟ್ರೆಚ್ ಆಗಿದೆ. ಅದಕ್ಕೆ ರೌಂಡೆಡ್ ಎಡ್ಜಸ್ ಸ್ಟ್ರೆಚ್ ಆಗಿದೆ. ಅದಕ್ಕೆ ನೀವು Ctrl+A ಮಾಡಿ ಅಪ್ಲೈ ಸ್ಕೇಲ್ ಒತ್ತಿದ್ರೆ ಇವಾಗ ಕರೆಕ್ಟ್ ಆಗುತ್ತೆ. ಇವಾಗ ನಾವು ಇದನ್ನ ದಪ್ಪ ಮಾಡಲಿಕ್ಕೆ ಸಾಲಿಡಿಫೈ ಮಾಡಿಫೈಯರ್ ಆಡ್ ಮಾಡೋಣ. ಇದ್ರದ್ದು ಥಿಕ್ನೆಸ್ ಚೇಂಜ್ ಮಾಡ್ಬೋದು. ಇವಾಗ ನಾನು -0.08 ಹಾಕ್ತಾ ಇದ್ದೀನಿ. ನಮಗೆ ಕೆಳಗಡೆ ದಪ್ಪ ಆಗ್ಲಿಕ್ಕೆ ಆಗಬಾರ್ದು, ಯಾಕೆಂದ್ರೆ ಕೆಳಗಡೆ ಟೇಬಲ್ ಕಾಲ್ ಇರುತ್ತೆ. ಅದಕ್ಕೆ ಮೇಲ್ಗಡೆ ದಪ್ಪ ಮಾಡ್ಲಿಕ್ಕೆ ಥಿಕ್ನೆಸ್ -0.08 ಅಂತ ಸೆಟ್ ಮಾಡೋಣ. ಇವಾಗ ಈ ಟೇಬಲ್ ತುಂಬಾ ಶಾರ್ಪ್ ಆಗಿದೆ. ಇದನ್ನ ತೆಗಿಲಿಕ್ಕೆ ಇನ್ನೊಂದು ಬೆವೆಲ್ ಮಾಡಿಫೈಯರ್ ಆಡ್ ಮಾಡೋದು. ಇದ್ರದ್ದು ಅಮೌಂಟ್ ಮತ್ತೆ ಸೆಗ್ಮೆಂಟ್ ನೀವೇನೇ ಎಡಿಟ್ ಮಾಡ್ಬೋದು. ನಾನು ಅಮೌಂಟ್ 0.01 ಮತ್ತೆ ಸೆಗ್ಮೆಂಟ್ಸ್ 3 ಹಾಕಿದ್ದೀನಿ. ಇದು ಸ್ಮೂತ್ ಆಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಸ್ಮೂತ್ ಮಾಡ್ಲಿಕ್ಕೆ ಮತ್ತೆ ರೈಟ್ ಕ್ಲಿಕ್ ಮಾಡಿ ಶೇಡ್ ಆಟೋ ಸ್ಮೂತ್ ಅಂತ ಕ್ಲಿಕ್ ಮಾಡಿ. ಇವಾಗ ಮತ್ತೆ ನಾವು ಟೇಬಲ್ ಲೆಗ್ ನೋಡೋದು ಹೆಂಗೆ ಅಂತ ನೋಡೋಣ.
ಲೆಗ್ ಅಲ್ಲಿ ಅದನ್ನ ಅನ್ಹೈಡ್ ಮಾಡ್ಲಿಕ್ಕೆ ಮತ್ತೆ ಆ ಕಣ್ಣು ಮುಚ್ಚಿರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಮಗೆ ಗೊತ್ತಾಗತ್ತೆ ಟೇಬಲ್ ಟಾಪ್ ಎಷ್ಟು ಸಣ್ಣದಾಗಿದೆ ಅಂತ. ಅದಕ್ಕೆ ಇದನ್ನು ದೊಡ್ಡದಾಗಿ ಮಾಡೋಣ. ನಾನು ಸ್ಕೇಲ್ ಒತ್ತಿ 1.5 ಅಂತ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಟೇಬಲ್ ಟಾಪ್ ಟೇಬಲ್ ಕಾಲ್ ಕೆಳಗಡೆ ಇದೆ, ಅದಕ್ಕೆ ಮೇಲ್ಗಡೆನೆ ಹಾಕೋಣ. ನಾನು ಮೇಲ್ಗಡೆ 1.5 ಮಾತ್ರ ತಗೊಂಡ್ ಬರ್ತೀನಿ. ಇದು ಚೆನ್ನಾಗಿ ಕಾಣಿಸಲ್ಲ, ಯಾಕಂದ್ರೆ ಟೇಬಲ್ ಲೆಗ್ ಮೇಲ್ಗಡೆನೆ ಇದೆ ಇನ್ನು. ಅದನ್ನ ಇವಾಗ ಎಡಿಟ್ ಮಾಡೋದು ಹೆಂಗೆ ಅಂತ ನೋಡೋಣ. ನೀವು ಟೇಬಲ್ ಲೆಗ್ ಅನ್ನು ಕ್ಲಿಕ್ ಮಾಡಿಕೊಂಡು ಎಡಿಟ್ ಮೋಡಿಗೆ ಹೋಗಿ, ಆಮೇಲೆ ಫೇಸ್ ಸೆಲೆಕ್ಟ್ ಮಾಡಿ ಹೋಗಿ, ಆಮೇಲೆ ಈ ಫೇಸ್ ಮೇಲ್ಗಡೆ ಫೇಸ್ ಅನ್ನ ಸೆಲೆಕ್ಟ್ ಮಾಡಿ. ಇದೇ ರೀಸನಿಗೆ ನಾವು ಮಾಡಿಫೈಯರ್ಸ್ ಹಾಕಿದ್ದು. ಅದಕ್ಕೆ ನಾವು ಇವಾಗ ಈಸಿಯಾಗಿ ನಾವು ಇಲ್ಲಿ -X ಬಟನ್ ಒತ್ತಿ ಕೆಳಗಡೆ ತಗೊಂಡ್ ಬರ್ಬೋದು. ಟೇಬಲ್ ಲೆಗ್ ಕರೆಕ್ಟ್ ಹೈಟ್ ಅಲ್ಲಿ ಇದೆ, ಆದ್ರೆ ಜಾಗ ಕರೆಕ್ಟ್ ಇಲ್ಲ. ಅದಕ್ಕೆ ನಾವು ವಾಪಸ್ ಆಬ್ಜೆಕ್ಟ್ ಮಾಡಿ ಹೋಗ್ಕೊಂಡು ಎಕ್ಸ್ ಆಕ್ಸಿಸ್ ಅಲ್ಲಿ ಒಂಚೂರು ಮೂವ್ ಮಾಡೋಣ. ಸದ್ಯಕ್ಕೆ ನಮಗೆ ಟೇಬಲ್ ಲೆಗ್ ಬರೀ ಒಂದೇ ಇದೆ, ನಮಗೆ 2 ಬೇಕಲ್ವಾ, ಅದನ್ನ ಏನ್ ಮಾಡೋದು ಅಂತ ನೋಡೋಣ. ಇಲ್ಲಿ ಮತ್ತೆ ಟೇಬಲ್ ಲೆಗ್ ಅಲ್ಲಿ ಇನ್ನೊಂದು ಮಾಡಿಫೈಯರ್ ಆಡ್ ಮಾಡೋಣ, ಮಿರರ್ ಅಂತ. ಇದನ್ನ ಕ್ಲಿಕ್ ಮಾಡಾದ್ಮೇಲೆ ಮಿರರ್ ಆಬ್ಜೆಕ್ಟ್ ಅಲ್ಲಿ ಐ ಡ್ರಾಪರ್ ಐಕಾನ್ ಕ್ಲಿಕ್ ಮಾಡಿ ಟೇಬಲ್ ಟಾಪ್ ಮೇಲೆ ನೀವು ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಟೇಬಲ್ ಆಯ್ತು. ಆದ್ರೆ ನಾವಿವಾಗ ಮಿರರ್ ಮಾಡಿಫೈ ಯಾಕೆ ಮಾಡಿದ್ವಿ? ನಾವು ಈ ಟೇಬಲ್ ಲೆಗ್ ಅನ್ನ ಕಾಪಿ ಪೇಸ್ಟ್ ಮಾಡ್ಬೋದಾಗಿತ್ತು, ಆದ್ರೆ ಅದು 2 ಆಬ್ಜೆಕ್ಟ್ಸ್ ಆಗುತ್ತೆ. ಇದಂದ್ರೆ ಬರೀ 1 ಆಬ್ಜೆಕ್ಟ್ ತರನೇ ಇರುತ್ತೆ, ಆಮೇಲೆ ರೆಂಡರ್ನು ಬೇಗ ಆಗುತ್ತೆ. ಇವಾಗ ನಾವು ಟೇಬಲ್ ಟಾಪ್ ಅನ್ನ ರೀನೇಮ್ ಮಾಡೋಣ. ಅದಕ್ಕೆ ನೀವು ಟೇಬಲ್ ಟಾಪ್ ಮೇಲೆ ಕ್ಲಿಕ್ ಮಾಡಿ ಕೀಬೋರ್ಡ್ ಅಲ್ಲಿ F2 ಬಟನ್ ಒತ್ತಿ, ಅವಾಗ ರೀನೇಮ್ ಪ್ಯಾನಲ್ ಬರುತ್ತೆ. ಅದರಲ್ಲಿ ನೀವು ಟೇಬಲ್ ಟಾಪ್ ಅಂತ ಟೈಪ್ ಮಾಡಿ. ಇವಾಗ ನಾವು ವೇಸ್ ಅನ್ನು ಮಾಡೋಣ. ಅದಕ್ಕೆ ನಾವು ಒಂದು ಕರ್ವ್ ಆಬ್ಜೆಕ್ಟ್ ಆಡ್ ಮಾಡಬೇಕು. ಅದಕ್ಕೆ ನಾವು Shift A ಅಂತ ಒತ್ತೋಣ. ಈ ಮೆನ್ಯುಯಲ್ಲಿ ಕರ್ವ್ ಕೆಳಗಡೆ ಬೆಜಿಯರ್ ಕರ್ವ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣಿಸದೇ ಇರ್ಬೋದು, ಆದ್ರೆ ಆಕ್ಚುಲಿ ಇಲ್ಲಿ ಇದೆ. ಇದು ಕಾಣಿಸ್ತಾ ಇರೋದು ಕರ್ವ್. ನಾವಿವಾಗ ವೇಸ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ಟೇಬಲ್ ಲೆಗ್ ಮತ್ತೆ ಟೇಬಲ್ ಟಾಪ್ ಅನ್ನ ಹೈಡ್ ಮಾಡೋಣ. ಅವಾಗ ಸದ್ಯಕ್ಕೆ ಬರೀ ವೇಸ್ ಕಾಣಿಸುತ್ತೆ. ಹೈಡ್ ಮಾಡ್ಲಿಕ್ಕೆ ಔಟ್ಲೈನರ್ ಅಲ್ಲಿ ಆಬ್ಜೆಕ್ಟ್ ಪಕ್ಕ ಒಂದು ಐ ಐಕಾನ್ ಇರುತ್ತೆ, ಟೇಬಲ್ ಲೆಗ್ ಮತ್ತೆ ಟೇಬಲ್ ಟಾಪ್ ಇಗೂ. ಇವಾಗ ನಾವು ವೇಸ್ ಇನ್ ಕರ್ವ್ ಸೆಲೆಕ್ಟ್ ಮಾಡಿ ರೀನೇಮ್ ಮಾಡೋಣ. F2 ಅಂತ ಒತ್ತಿ ವೇಸ್ ಅಂತ ರೀನೇಮ್ ಮಾಡೋಣ. ಈ ಕರ್ವ್ ಸದ್ಯಕ್ಕೆ ವೇಸ್ ತರ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾವು ಇದಕ್ಕೆ ಒಂದು ಮಾಡಿಫೈಯರ್ ಆಡ್ ಮಾಡೋಣ. ಮಾಡಿಫೈಯರ್ ಹೆಸರು ಸ್ಕ್ರೂ. ಅದಕ್ಕೆ ನೀವು ಪ್ರಾಪರ್ಟೀಸ್ ಪ್ಯಾನಲ್ ಅಲ್ಲಿ ಆಡ್ ಮಾಡಿಫೈಯರ್ ಬಟನ್ ಒತ್ತಿ ಸ್ಕ್ರೂ ಅಂತ ಸರ್ಚ್ ಬಾರ್ ಅಲ್ಲಿ ಹಾಕಿ, ಆಮೇಲೆ ಎಂಟರ್ ಒತ್ತಿ. ಇದನ್ನು ಸದ್ಯಕ್ಕೆ ವೇಸ್ ತರ ಕಾಣಿಸ್ತಾ ಇಲ್ಲ, ಅದಕ್ಕೆ ಆಕ್ಸಿಸ್ ಅನ್ನ ಚೇಂಜ್ ಮಾಡೋಣ. ಇವಾಗ ಸ್ಕ್ರೂ ಮಾಡಿಫೈಯರ್ ಏನ್ ಮಾಡುತ್ತಂದ್ರೆ ಈ ಕರ್ವ್ ಇದೆಯಲ್ವಾ, ಅದನ್ನೇ ಫುಲ್ ರೊಟೇಟ್ ಮಾಡ್ಕೊಂಡು ಒಂದು ಆಬ್ಜೆಕ್ಟ್ ಮಾಡ್ತು. ಆದ್ರೆ ಸದ್ಯಕ್ಕೆ ಈ ವೇಸ್ ಬಿದ್ದಿರೋ ತರ ಇದೆ, ಅದಕ್ಕೆ ನಿಲ್ಸೋಣ. ಅದಕ್ಕೆ ನಾವು ರೊಟೇಟ್ ಮಾಡಬೇಕು. R ಒತ್ತಿ Y ಒತ್ತಿ, Y ಆಕ್ಸಿಸ್ ಸ್ಪೆಸಿಫೈ ಮಾಡ್ಲಿಕ್ಕೆ, ಆಮೇಲೆ 90 ಒತ್ತೋಣ. ಇವಾಗ ವೇಸ್ ಉಲ್ಟಾ ಇದೆ, ನಮಗೆ ಇನ್ನೊಂದು ವೇ ಬೇಕು, ಅದಕ್ಕೆ -90 ಬೇಕು. ಅದಕ್ಕೆ ನಾವು ಬರೀ ಮೈನಸ್ ಅಂತ ಟೈಪ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಇವಾಗ ನಾವು ಇದನ್ನ ಒಂಚೂರು ನೆಲದ ಮೇಲೆ ನಿಂತ್ಕೊಂಡಿರೋ ತರ ಮೇಲ್ಗಡೆ ತಗೊಳ್ಳೋಣ, ಯಾಕಂದ್ರೆ ಇವಾಗ ಸದ್ಯಕ್ಕೆ ಅರ್ಧ ವೇಸು ನೆಲದ ಕೆಳಗಡೆ ಇದೆ. ಅದಕ್ಕೆ ನಾವು G ಒತ್ತಿ Z ಒತ್ತಿ 1 ಒತ್ತೋಣ. ಇವಾಗ ನೆಲದ ಮೇಲಿದೆ. ಇವಾಗ ವೇಸ್ ಅನ್ನ ಬೇರೆ ಬೇರೆ ಶೇಪ್ ಅಲ್ಲಿ ಹೆಂಗ್ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ಟ್ಯಾಬ್ ಅಂತ ಒತ್ತಿದ್ರೆ ಈ ತರ 2 ಲೈನ್ ಬರುತ್ತೆ. ನಾವು ಎಕ್ಸ್ ಆಕ್ಸಿಸ್ ಇಂದ ನೋಡೋಣ. ಅದಕ್ಕೆ ಈ ಆರ್ಬಿಟರ್ ಅಲ್ಲಿ -X ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನಾವು ಬಾಟಮ್ ಲೈನ್ ಅನ್ನ ಸೆಲೆಕ್ಟ್ ಮಾಡೋಣ. ಇದನ್ನ ನಾವು ರೊಟೇಟ್ ಮಾಡಬಹುದು. ನೀವು ಇವಾಗ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಇಟ್ಕೊಂಡು ಮೌಸ್ ಅನ್ನು ಮೂವ್ ಮಾಡಿ. ಇವಾಗ ಯಾವ ಶೇಪ್ ಬೇಕಾದ್ರೂ ಮಾಡ್ಬೋದು ವೇಸ್ನ. ನಿಮ್ಗೆ ಇಷ್ಟ ಆಗಿದ್ದ ಶೇಪ್ ಆಗಾದ್ಮೇಲೆ ಎಂಟರ್ ಒತ್ತಿ. ಸದ್ಯಕ್ಕೆ ವೇಸ್ ಅಲ್ಲಿ ನೋಡಿದ್ರೆ ಮೇಲ್ಗಡೆ ಪಾರ್ಟ್ ಚೂಪಾಗಿದೆ, ಅದನ್ನ ಇವಾಗ ಸರಿ ಮಾಡೋಣ.
ಅದಕ್ಕೆ ನಾವು ಮೇಲ್ಗಡೆ ಲೈನ್ ಅನ್ನು ಸೆಲೆಕ್ಟ್ ಮಾಡಿ ಜಿ ಒತ್ತಿ ವೈ ಒತ್ತಿ ಶಿಫ್ಟ್ ಮತ್ತೆ ಕಂಟ್ರೋಲ್ ಒತ್ತಿ ಮೌಸ್ ಮೂವ್ ಮಾಡೋಣ. ನಿಮಗೆ ಇಷ್ಟ ಆಗಿದ್ದ ಶೇಪ್ ಬಂದಾದ್ಮೇಲೆ ಮೌಸ್ ಅಲ್ಲಿ ಕ್ಲಿಕ್ ಮಾಡಿ. ಫಸ್ಟ್ ನಾವು ವಾಪಸ್ಸು ಆಬ್ಜೆಕ್ಟ್ ಮೋಡಿಗೆ ಹೋಗೋಣ. ಅದಕ್ಕೆ ಈ ಡ್ರಾಪ್ ಡೌನ್ ಕ್ಲಿಕ್ ಮಾಡಿಕೊಂಡು ಆಬ್ಜೆಕ್ಟ್ ಮೋಡ್ಗೆ ಹೋಗೋಣ. ಸದ್ಯಕ್ಕೆ ಈ ಬೇಸು ಅಷ್ಟೊಂದು ದಪ್ಪ ಇಲ್ಲ, ಅದಕ್ಕೆ ಮತ್ತೆ ಇನ್ನೊಂದು ಮಾಡಿಫೈಯರ್ ಆಡ್ ಮಾಡೋಣ. ಈಗ ನಿಮಗೊಂದು ಪ್ರಶ್ನೆ, ದಪ್ಪ ಮಾಡಲಿಕ್ಕೆ ಯಾವ ಮಾಡಿಫೈಯರ್ ಆಡ್ ಮಾಡಬೇಕು? ಬೆವೆಲ್, ಮಿರರ್, ಸಾಲಿಡಿಫೈ, ಸ್ಕ್ರೂ. ಸರಿಯಾದ ಉತ್ತರ ಸಾಲಿಡಿಫೈ. ಅದನ್ನ ಇವಾಗ ನಾವು ಆಡ್ ಮಾಡೋಣ. ಮತ್ತೆ ನೀವು ಆಡ್ ಮಾಡಿಫೈಯರ್ ಬಟನ್ ಕ್ಲಿಕ್ ಮಾಡಿ ಸಾಲಿಡಿಫೈ ಅಂತ ಸರ್ಚ್ ಮಾಡಿ. ಇಲ್ಲಿ ನೀವು ಥಿಕ್ನೆಸ್ ಅನ್ನ ಅಡ್ಜಸ್ಟ್ ಮಾಡಬಹುದು. ನನಗೆ 0.01 ಸಾಕು. ಅದಕ್ಕೆ ನಾವು ಇವಾಗ ಸಾಲಿಡಿಫೈ ಮಾಡಿಫೈಯರ್ ಅನ್ನ ಕ್ಲೋಸ್ ಮಾಡೋಣ. ನಾವಿವಾಗ ಬೇಸ್ ಮಾಡಾಯ್ತು. ಟೇಬಲ್ ಲೆಗ್ ಮತ್ತೆ ಟೇಬಲ್ ಟಾಪ್ ಅನ್ನ ಅನ್ಹೈಡ್ ಮಾಡೋಣ. ಅದಕ್ಕೆ ಮತ್ತೆ ಕಣ್ ಮುಚ್ಚಿರೋ ಐಕಾನ್ ಅನ್ನ ಕ್ಲಿಕ್ ಮಾಡೋಣ. ನಾವಿವಾಗ ನೋಡ್ಬೋದು ಬೇಸ್ ತುಂಬಾ ದೊಡ್ಡದಿದೆ, ಆಮೇಲೆ ಟೇಬಲ್ ಕೆಳಗಡೆ ಇದೆ. ಅದಕ್ಕೆ ನಾವಿವಾಗ -y ಆಕ್ಸಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿವಾಗ ಇದನ್ನ ಸಣ್ಣದು ಮಾಡ್ಕೊಂಡು ಮೇಲ್ಗಡೆ ಮಾಡೋಣ. ನಾವಿವಾಗ ಎಸ್ ಒತ್ತೋಣ ಸ್ಕೇಲಿಗೆ. ನಾವು ಕಂಟ್ರೋಲ್ ಇಟ್ಕೊಂಡೇ ಇರೋಣ, ಯಾಕೆಂದ್ರೆ ಸ್ಕೇಲ್ ನನಗೆ ಒಂಚೂರು ಗ್ರಿಡ್ಡಿಗೆ ಸ್ನ್ಯಾಪ್ ಆಗಿರಬೇಕು. ಇವಾಗ ಸಣ್ಣದು ಮಾಡೋಣ. ನಿಮಗೆ ಇಷ್ಟ ಬಂದಿದ್ದ ಸೈಜ್ ಬಂದಾದ್ಮೇಲೆ ಕ್ಲಿಕ್ ಮಾಡಿ ಮೌಸ್ ಅಲ್ಲಿ. ನೀವು ಜಿ ಒತ್ತಿ ಜಿ ಒತ್ತಿ, ಯಾಕೆಂದ್ರೆ ಮೇಲ್ಗಡೆ ಮೂವ್ ಮಾಡಬೇಕು. ಕಂಟ್ರೋಲ್ ಒತ್ಕೊಂಡಾದ್ಮೇಲೆ ಟೇಬಲ್ ಮೇಲ್ಗಡೆ ಕೂರಿಸೋ ತರ ಒಂದ್ ಜಾಗದಲ್ಲಿ ಇಟ್ಟು ಮೌಸ್ ಅಲ್ಲಿ ಕ್ಲಿಕ್ ಮಾಡಿ. ಇವಾಗ ಟೇಬಲ್ ಬೇಸ್ ಕಂಪ್ಲೀಟ್. ಈ ಕಲೆಕ್ಷನ್ ಇದೆಯಲ್ವಾ, ಈ ಕಲೆಕ್ಷನ್ ಅನ್ನು ಟೇಬಲ್ ಬೇಸ್ ಅಂತ ರೀನೇಮ್ ಮಾಡೋಣ. ಇವಾಗ ಈ ಕಲೆಕ್ಷನ್ ಟೇಬಲ್ ಬೇಸಿಗೆನೆ. ಈ ಕಲೆಕ್ಷನ್ ಒಳಗಡೆನೆ ಟೇಬಲ್ ಲೆಗ್, ಟೇಬಲ್ ಟಾಪ್ ಮತ್ತೆ ಬೇಸ್ ಇರೋದು. ನಾವಿವಾಗ ಈ ಕಲೆಕ್ಷನ್ ಅನ್ನ ಕ್ಲೋಸ್ ಮಾಡೋಣ. ಇಲ್ಲಿ ನಾವು ರೈಟ್ ಕ್ಲಿಕ್ ಮಾಡಿಕೊಂಡು ಹೊಸ ಕಲೆಕ್ಷನ್ ಆಡ್ ಮಾಡೋಣ. ಆ ಹೊಸ ಕಲೆಕ್ಷನ್ ಅನ್ನ LCA ಅಂತ ರೀನೇಮ್ ಮಾಡೋಣ. LCA ಅಂದ್ರೆ ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಇವಾಗ ಕಲೆಕ್ಷನ್ ಅನ್ನು ಕ್ಲಿಕ್ ಮಾಡಿಕೊಂಡು ನೆಲ ಆಡ್ ಮಾಡೋಣ. ನೆಲಗೆ ಪ್ಲೇನ್ ಆಡ್ ಮಾಡೋಣ. ನೆಲ ಇರ್ಬೇಕಂದ್ರೆ ಇಷ್ಟು ಸಣ್ಣದಿರಲ್ಲ, ಅದಕ್ಕೆ ದೊಡ್ಡದು ಮಾಡೋಣ. ನಾನೆಲ್ಲ ಈ ಸೈಜ್ ಕೊಡ್ತಾ ಇದ್ದೀನಿ, ನಿಮಗೆ ಎಷ್ಟು ಬೇಕೋ ಅದನ್ನು ಕೊಡಿ. ಎಸ್ ಒತ್ತಿ ಸ್ಕೇಲಿಗೆ ಎಕ್ಸ್ ಆಕ್ಸಿಸ್ ಒತ್ತಿ, ಎಕ್ಸ್ ಆಕ್ಸಿಸ್ ಮೆನ್ಷನ್ ಮಾಡ್ಲಿಕ್ಕೆ 4 ಒತ್ತಿ, ಆಮೇಲೆ ಎಂಟರ್ ಒತ್ತಿ, ಆಮೇಲೆ ಮತ್ತೆ ಸ್ಕೇಲ್ ಒತ್ತಿ ವೈ ಆಕ್ಸಿಸ್ ಮೆನ್ಷನ್ ಮಾಡಿಕೊಂಡು 10 ಅಂತ ಒತ್ತೀವಿ. ಇದು ನಮ್ಮ ನೆಲ. ಅದಕ್ಕೆ ನಾವು ಇದನ್ನ ರೀನೇಮ್ ಮಾಡೋಣ. ಮತ್ತೆ F2 ಒತ್ತಿ ಫ್ಲೋರ್ ಅಂತ ರೀನೇಮ್ ಮಾಡೋಣ. ಇವಾಗ ವಾಲ್ ಸ್ಟಾರ್ಟ್ ಮಾಡೋಣ. ನನಗೆ ಸೈಡ್ ವಾಲ್ ಒಂದು ಈ ತರ ಇರಬೇಕು, ಬ್ಯಾಕ್ ವಾಲ್ ಈ ತರ ಇರಬೇಕು, ಆಮೇಲೆ ಇನ್ನೊಂದು ಸೈಡ್ ವಾಲ್ ಒಂಚೂರು ಹಿಂದ್ಗಡೆ ಇರಬೇಕು. ಯಾಕೆಂದ್ರೆ ನನಗೆ ಒಂಚೂರು ಲೈಟ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಈ ಫ್ಲೋರ್ ಅನ್ನೇ ಡೂಪ್ಲಿಕೇಟ್ ಮಾಡೋಣ. ಡೂಪ್ಲಿಕೇಟ್ ಮಾಡೋ ಶಾರ್ಟ್ ಕಟ್ Shift D. ಇವಾಗ ನಾವು ರೊಟೇಟ್ ಮಾಡೋಣ. ಅದಕ್ಕೆ R ಒತ್ತಿ Y ಒತ್ತಿ 90 ಡಿಗ್ರೀಸ್ ಮಾಡೋಣ. ಇವಾಗ ವಾಲ್ ತರಾನೇ ಕಾಣಿಸುತ್ತೆ, ಆದ್ರೆ ಮತ್ತೆ ಅರ್ಧ ನೆಲ ಕೆಳಗಡೆ ಇದೆ. ಅದಕ್ಕೆ ನಾವು ಇದನ್ನ ಮೇಲ್ಗಡೆ ಹಾಕೋಣ. ಅದಕ್ಕೆ G ಗ್ರಾಬ್ ಒತ್ತಿ Z ಆಕ್ಸಿಸ್ ಸ್ಪೆಸಿಫೈ ಮಾಡಿಕೊಂಡು 4 ಮೀಟರ್ಸ್ ಮೇಲ್ಗಡೆ ಹಾಕೋಣ. ಇವಾಗ ಈ ವಾಲ್ ಟೇಬಲ್ ಮತ್ತೆ ಬೇಸ್ ಮಧ್ಯದಲ್ಲಿದೆ, ಅದಕ್ಕೆ ಸೈಡ್ ಅಲ್ಲಿ ಹಾಕೋಣ. ಅದಕ್ಕೆ ನಾನು G ಒತ್ತಿ X ಒತ್ತಿ 3 ಅಂತ ಎಂಟರ್ ಮಾಡ್ತೀನಿ. ಆಮೇಲೆ ಈ ವಾಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮೋಡಿಗೆ ಹೋಗ್ತೀನಿ. ಆಮೇಲೆ ನಾನು ಎಡ್ಜ್ ಸೆಲೆಕ್ಟ್ ಮೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಈ ಎಡ್ಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಬ್ಯಾಕ್ ವಾಲಿಗೆ ಇಲ್ಲಿಂದಾನೆ ಎಕ್ಸ್ಟ್ರೂಡ್ ಮಾಡೋಣ. ಎಕ್ಸ್ಟ್ರೂಡಿಗೆ ಶಾರ್ಟ್ಕಟ್ ಇ ಒತ್ತಿ ಎಕ್ಸ್ ಆಕ್ಸಿಸ್ ಸ್ಪೆಸಿಫೈ ಮಾಡ್ಲಿಕ್ಕೆ ಎಕ್ಸ್ ಒತ್ತಿ ಕಂಟ್ರೋಲ್ ಒತ್ಕೊಂಡು ಬ್ಯಾಕ್ ವಾಲ್ ಎಷ್ಟು ಉದ್ದ ಬೇಕೋ ನಿಮಗೆ ಅಷ್ಟು ಉದ್ದ ಮಾಡೋಣ. ಇವಾಗ ಒಂದ್ ಸೈಡ್ ವಾಲ್ ಆಯ್ತು, ಇನ್ನೊಂದು ಸೈಡ್ ವಾಲ್ ಇದೇ ತರಾನೇ ಇದೆ. ಇವಾಗ ನಾವು ವಾಪಸ್ಸು ಆಬ್ಜೆಕ್ಟ್ ಮೋಡಿಗೆ ಹೋಗೋಣ. ಇದನ್ನ ನಾವು ವಾಲ್ 1 ಅಂತ ರೀನೇಮ್ ಮಾಡೋಣ.
ಇವಾಗ ನಾನು ನೋಡ್ತಾ ಇದ್ದೀನಿ ಇದು ಫ್ಲೋರಿಗೆ ಕರೆಕ್ಟ್ ಆಗಿ ಅಲೈನ್ ಆಗಿಲ್ಲ, ಅದಕ್ಕೆ ಅದನ್ನ ಮಾಡೋಣ. ಅದಕ್ಕೆ G ಒತ್ತಿ X ಒತ್ತಿ 1 ಅಂತ ಒತ್ತೋಣ. ಇವಾಗ ಫ್ಲೋರಿಗೆ ವಾಲ್ ಅಲೈನ್ ಆಗಿದೆ. ನಾವು ಇವಾಗ ವಾಲ್ 1 ಮಾಡಿದ ತರನೇ ವಾಲ್ 2 ಮಾಡೋಣ. ಫಸ್ಟ್ ಫ್ಲೋರ್ ಅನ್ನ ಡೂಪ್ಲಿಕೇಟ್ ಮಾಡೋಣ. ಆಮೇಲೆ y ಆಕ್ಸಿಸ್ ಅಲ್ಲಿ 90 ಡಿಗ್ರೀಸ್ ರೊಟೇಟ್ ಮಾಡೋಣ. ಆಮೇಲೆ ಮೇಲೆ 4 ಮೀಟರ್ಸ್ ತಗೊಳ್ಳೋಣ. ಆಮೇಲೆ x ಆಕ್ಸಿಸ್ ಅಲ್ಲಿ -4 ಮೀಟರ್ಸ್ ತಗೊಳ್ಳೋಣ. ಇವಾಗ ಇಲ್ಲಿಂದ ಟೇಬಲ್ ಕಾಣಿಸೋ ತರ ನನಗೆ ಮಾಡ್ಬೇಕು. ಅದಕ್ಕೆ ನಾವು G ಒತ್ತಿ y ಒತ್ತಿ ಕಂಟ್ರೋಲ್ ಇಟ್ಕೊಂಡು ಮೂವ್ ಮಾಡೋಣ. ಅರೌಂಡ್ ಇಷ್ಟಿದ್ರೆ ಸಾಕು, ಆದ್ರೆ ಟೇಬಲ್ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ಟೇಬಲ್ ಮಧ್ಯದಲ್ಲಿದೆ. ಅದಕ್ಕೆ ನಾವು ಟೇಬಲ್ ಲೆಗ್ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಇಟ್ಕೊಂಡು ಟೇಬಲ್ ಟಾಪ್ ಮತ್ತೆ ವೇಸ್ ಅನ್ನ ಸೆಲೆಕ್ಟ್ ಮಾಡಿ ನಾವು ಈ ಆಂಗಲ್ ಹೋಗಿ G ಒತ್ತಿ y ಒತ್ತಿ ಕಂಟ್ರೋಲ್ ಇಟ್ಕೊಂಡು ಟೇಬಲ್ ವೇಸ್ ಅನ್ನ ಹಿಂದ್ಗಡೆ ತಗೊಂಡು ಬರ್ಕೊಂಡು ಇಡೋಣ. ಈ ಗೋಡೆಗೆ ವಾಲ್ 2 ಅಂತ ಹೆಸರಿಡೋಣ. ನಾವಿವಾಗ ಈ ಗೋಡೆಗೆ ಸ್ಕರ್ಟಿಂಗ್ಸ್ ಕೊಡೋಣ. ಅದಕ್ಕೆ ನಾವು ಈ ಗೋಡೆ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ಯಾಬ್ ಒತ್ತೋಣ. ಇವಾಗ ನಾವು ಎಡಿಟ್ ಮೋಡ್ ಅಲ್ಲಿ ಇದ್ದೀವಿ. ನಾವಿವಾಗ ಗೋಡೆನ ಸ್ಕರ್ಟಿಂಗ್ ಹೈಟ್ ಎಷ್ಟಿರುತ್ತೋ ಅಷ್ಟು ಕಟ್ ಮಾಡೋಣ. ಅದಕ್ಕಿರೋ ಟೂಲು ಲೂಪ್ ಕಟ್ ಅಂತ. ಇಲ್ಲಿ ಬಟನ್ ಕಾಣಿಸುತ್ತೆ, ಅದೇ ನಾವು ಶಾರ್ಟ್ ಕಟ್ ಯೂಸ್ ಮಾಡೋಣ. ಶಾರ್ಟ್ ಕಟ್ ಇರೋದು ಕಂಟ್ರೋಲ್ R. ನಾವಿವಾಗ ಮೌಸ್ ಬೇರೆ ಬೇರೆ ಕಡೆ ಮೂವ್ ಮಾಡಿದ್ರೆ ಬೇರೆ ಬೇರೆ ತರ ಕಟ್ಸ್ ಬರುತ್ತೆ. ನಮಗೆ ಬೇಕಾಗಿರೋದು ಈ ತರ ಕಟ್ಟು. ಇದನ್ನ ಇಟ್ಕೊಂಡು ಕಂಟ್ರೋಲ್ ಅಥವಾ ಶಿಫ್ಟ್ ಕಂಟ್ರೋಲ್ ಇಟ್ಕೊಂಡು ಕೆಳಗೆ ಮಾಡೋಣ. ಕಂಟ್ರೋಲ್ ಇಟ್ಕೊಂಡಿದ್ರೆ ಗ್ರಿಡ್ ಅಲ್ಲಿ ಎವ್ರಿ ಮೀಟರ್ ಗ್ರಿಡ್ಗೆ ಸ್ನ್ಯಾಪ್ ಆಗಿರುತ್ತೆ. ಶಿಫ್ಟ್ ಕಂಟ್ರೋಲ್ ಅಂದ್ರೆ 10 ಸೆಂಟಿಮೀಟರ್ಸ್ ಹೀಗೆ ಸ್ನ್ಯಾಪ್ ಆಗಿರುತ್ತೆ. ನನಗೆ ಸ್ಕರ್ಟಿಂಗ್ ಇಷ್ಟೇ ಅಂದ್ರೆ ಸಾಕು. ಅದಕ್ಕೆ ಇಷ್ಟ ಬಂದಾದ್ಮೇಲೆ ಮೌಸ್ ಅಲ್ಲಿ ಕ್ಲಿಕ್ ಮಾಡ್ತೀನಿ. ಇವಾಗ ನಾವು ಇಲ್ಲಿ ಫೇಸ್ ಸೆಲೆಕ್ಟಿಗೆ ಹೋದ್ರೆ ನಾವು ನೋಡ್ಬೋದು 2 ಎಕ್ಸ್ಟ್ರಾ ಪ್ಲೇನ್ ಬಂದಿದೆ. ಅದು ಸ್ಕರ್ಟಿಂಗ್ ಹೈಟ್ ಅಲ್ಲೇನೆ. ಆದ್ರೆ ನಾವು ಇವಾಗ ಮೇಲ್ಗಡೆಯಿಂದ ನೋಡಿದ್ರೆ ಸ್ಕರ್ಟಿಂಗ್ ಹೊರಗೆ ಬಂದಿಲ್ಲ. ನಾವಿವಾಗ ಎಕ್ಸ್ಟ್ರೂಡ್ ಮಾಡೋಕ್ಕಿಂತ ಮುಂಚೆ ನಾವು ವಾಪಸ್ ಟ್ಯಾಬ್ ಒತ್ತಿ ಆಬ್ಜೆಕ್ಟ್ ಮೋಡಿಗೆ ಬಂದಾದ್ಮೇಲೆ ನಾವು ಕಂಟ್ರೋಲ್ A ಅಂತ ಒತ್ತೋಣ. ಆಮೇಲೆ ಸ್ಕೇಲ್ ಅಂತ ಒತ್ತೋಣ. ಇವಾಗ ಸ್ಕೇಲ್ ಅಪ್ಲೈ ಆಗಿರುತ್ತೆ. ಇವಾಗ ಇದನ್ನ ಎಕ್ಸ್ಟ್ರೂಡ್ ಒತ್ತಿ ಕಂಟ್ರೋಲ್ ಇಟ್ಕೊಂಡು ನಾವು ಎಕ್ಸ್ಟ್ರೂಡ್ ಮಾಡೋಣ. ಇದು ತುಂಬಾ ದೊಡ್ಡದಾಯಿತು. ಅದಕ್ಕೆ ಶಿಫ್ಟ್ ಇಟ್ಕೊಂಡು ಸ್ಕರ್ಟಿಂಗ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಟಿರೋಣ. ಇವಾಗ ಸ್ಕರ್ಟಿಂಗ್ ಆಯ್ತು. ನಾವು ಮೇಲ್ಗಡೆಯಿಂದ ನೋಡೋಣ. ನಾವಿವಾಗ ನೋಡ್ಬೋದು ಇಲ್ಲಿ ಸ್ಕರ್ಟಿಂಗ್ ಇದೆ, ಆದ್ರೆ ಈ ವಾಲಿಗೆ ಸ್ಕರ್ಟಿಂಗ್ ಇಲ್ಲ. ಇವಾಗ ಸೇಮ್ ಇದೇನೆ ನಾವು ಈ ವಾಲಿಗೂ ಮಾಡೋಣ. ಇವಾಗ ಟ್ಯಾಬ್ ಒತ್ತಿ ಇನ್ನೊಂದು ಪ್ಲೇನ್ ಅಲ್ಲಿ ಕ್ಲಿಕ್ ಮಾಡಿ ಮತ್ತೆ ಟ್ಯಾಬ್ ಒತ್ತಿ ಕಂಟ್ರೋಲ್ R ಒತ್ತೋಣ. ಆಮೇಲೆ ಈ ಯೆಲ್ಲೋ ಲೈನ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಇಟ್ಕೊಂಡು ಸ್ಕರ್ಟಿಂಗ್ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅದಕ್ಕೆ ಬಂದು ಕ್ಲಿಕ್ ಮಾಡಿ. ಇವಾಗ ನಾವು ಫೇಸ್ ಸೆಲೆಕ್ಟಿಗೆ ಹೋಗಿ ಈ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ ಎಕ್ಸ್ಟ್ರೂಡ್ ಮಾಡೋಣ. ಮತ್ತೆ ಶಿಫ್ಟ್ ಕಂಟ್ರೋಲ್ ಇಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರೂಷನ್ ಬಂದ್ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ವಾಪಸ್ ಸೆಲೆಕ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ಯಾಬ್ ಕ್ಲಿಕ್ ಮಾಡೋಣ. ನಾವಿವಾಗ ನೆಲ ಮತ್ತೆ ಗೋಡೆ ಮಾಡಾಯ್ತು. ಇವಾಗ ಸೀಲಿಂಗ್ ಮಾಡೋಣ. ನೆಲನ ಕ್ಲಿಕ್ ಮಾಡಿಕೊಂಡು -y ಆಕ್ಸಿಸ್ ಅಲ್ಲಿ ವ್ಯೂ ಅನ್ನು ಲಾಕ್ ಮಾಡಿ ಶಿಫ್ಟ್ D ಒತ್ತಿ Z ಆಕ್ಸಿಸ್ ಸ್ಪೆಸಿಫೈ ಮಾಡಿ ಕಂಟ್ರೋಲ್ ಇಟ್ಕೊಂಡು ಮೇಲ್ಗಡೆ ಸೀಲಿಂಗ್ ಹೈಟ್ ಗೆ ಇಡೋಣ. ಇದನ್ನ ಇವಾಗ ನಾವು ಸೀಲಿಂಗ್ ಅಂತ ರೀನೇಮ್ ಮಾಡೋಣ. ಇವಾಗ ನಾವು ಟೇಬಲ್ ವೇಸ್ ಮಾಡೆಲ್ ಮಾಡಾಯ್ತು, ಅದು ಸುತ್ತ ಇರೋ ಸೀನ್ ಮಾಡೆಲ್ ಮಾಡಾಯ್ತು. ನಾವಿವಾಗ ಈ ಕಲೆಕ್ಷನ್ ಕ್ಲೋಸ್ ಮಾಡೋಣ, ಫೈಲ್ ಅನ್ನು ಒಂದ್ಸಲ ಸೇವ್ ಮಾಡೋಣ. ಈ ಎಪಿಸೋಡ್ ಅಲ್ಲಿ ನಾವು ಸಾಕಷ್ಟು ಕಾನ್ಸೆಪ್ಟ್ಸ್ ಅನ್ನು ಕಲ್ತ್ಕೊಂಡ್ವಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮುಂದಿನ ಎಪಿಸೋಡ್ ಅಲ್ಲಿ ನಾವು ಟೆಕ್ಸ್ಚರಿಂಗ್ ಮಾಡ್ತಾ ಇರ್ತೀವಿ. ಅವಾಗಲೇ ಭೇಟಿ ಆಗೋಣ. ಬಾಯ್.